ಇಂದು ನಾಡಿನೆಲ್ಲೆಡೆ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದ್ದಾರೆ. ಇತ್ತ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಪ್ರವಾದಿ ಮಹಮ್ಮದ್ ಜನ್ಮದಿನದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಇತ್ತ ಸಿಟಿ ಮಂದಿ ಕೇರಳದ ಓಣಂ ಹಬ್ಬವನ್ನು ಕೂಡ ಸಂಭ್ರಮದಿಂದ ಆಚರಿಸಿ ಖುಷಿಪಟ್ಟರು. ಸಿಲಿಕಾನ್ ಸಿಟಿಯಲ್ಲಿ ಈದ್ ಹಾಗೂ ಓಣಂ ಸಂಭ್ರಮಾಚರಣೆ ಹೇಗಿತ್ತು ಅನ್ನೋದರ ಝಲಕ್ ಇಲ್ಲಿದೆ ನೋಡಿ. ರಾಜಧಾನಿಯಲ್ಲಿ ಈದ್ ಮಿಲಾದ್ ಓಣಂ ಸಂಭ್ರಮ ಸಡಗರ. ಪ್ರವಾದಿ ಮಹಮ್ಮದ್ ಜನ್ಮದಿನ ಆಚರಿಸಿದ ಮುಸ್ಲಿಂ ಸಮುದಾಯ. ಪ್ರವಾದಿ ಮಹಮ್ಮದ್ ಜನ್ಮದಿನದ ಅಂಗವಾಗಿ ಆಚರಿಸಲ್ಪಡುವ ಈದ್ ಮಿಲಾದ್ ಹಬ್ಬವನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬೆಂಗಳೂರಿನ ಪ್ರಮುಖ ಮಸೀದಿಗಳಲ್ಲಿ ಒಂದಾದ ಕೆಆರ್ ಮಾರ್ಕೆಟ್ನ ಜಾಮಿಯಾ ಮಸೀದಿಯಲ್ಲಿ ಈದ್ ಪ್ರಯುಕ್ತ ಬಗೆ ಬಗೆಯ ಫ್ಲಾಗ್ಗಳು, ಈದ್ ಶುಭಾಶಯ ಕೋರುವ ಬಾವುಟಗಳನ್ನು ಹಾಕುವ ಮೂಲಕ ಮುಸ್ಲಿಂ ಸಮುದಾಯದವರು ಹಬ್ಬ ಆಚರಿಸಿದರು. ಇನ್ನು ಜಾಮಿಯಾ ಮಸೀದಿಯಲ್ಲಿ ಮಧ್ಯಾಹ್ನದ ವೇಳೆಗೆ ಜಮಾಯಿಸಿದ ಸಾವಿರಾರು ಮುಸಲ್ಮಾನ್ ಬಾಂಧವರು ಈದ್ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಸಾಮೂಹಿಕವಾಗಿ ನಮಾಜ್ ಸಲ್ಲಿಸಿ ಇಮಾಮ್ ಮೂಲಕ ಧರ್ಮ ಸಂದೇಶ ಹಾಗೂ ಪ್ರವಾದಿ ಮಹಮ್ಮದ್ ನೀಡಿದ ಸಂದೇಶಗಳನ್ನು ಆಲಿಸಿದರು. ಇದೇ ವೇಳೆ ಈದ್ ಆಚರಣೆಯ ಮಹತ್ವದ ಬಗ್ಗೆ ಮಾತನಾಡಿದ ಜಾಮಿಯಾ ಮಸೀದಿಯ ಮುಖ್ಯ ಇಮಾಮ್ ಮುಫ್ತಿ ಮಸೂದ್ ಇಮ್ರಾನ್ ರಶಾದಿ, ಇವತ್ತು ಪ್ರವಾದಿ ಮಹಮ್ಮದ್ ಹುಟ್ಟಿದ ದಿನ. ಈ ಹಿನ್ನೆಲೆ ಗಣೇಶ ಹಬ್ಬವನ್ನು ಗಲ್ಲಿ ಗಲ್ಲಿಯಲ್ಲೂ ಆಚರಿಸುವಂತೆ ಪ್ರತಿ ಮಸೀದಿಗಳಲ್ಲೂ ಹಬ್ಬ ಆಚರಿಸಲಾಗುತ್ತೆ. ಪ್ರವಾದಿ ಮಹಮ್ಮದ್ ಅವರ ಸಂದೇಶದಲ್ಲಿ ಯಾರಿಗೂ ತೊಂದರೆ ಕೊಡಬೇಡ, ಮೋಸ ಮಾಡಬೇಡ, ಕೊಲೆ ಹಿಂಸೆ ಮಾಡಬೇಡ ಎಂದಿದ್ದಾರೆ. ಈ ಸಂದೇಶ ಸಾರುವ ಮೂಲಕ ಶಾಂತಿಯುತವಾಗಿ ಹಬ್ಬ ಆಚರಿಸಿದ್ದೇವೆ ಎಂದರು. ಇವತ್ತು ದಿನ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ದಿನ. ಅದಕ್ಕಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಜಶ್ನೆ ಈದ್ ಮಿಲಾದುನ್ ನಬಿ ಅಂತ ನಾವು ಮಾಡಿಸ್ತೀವಿ. ಇದರಲ್ಲಿ ನಮ್ಮ ಪ್ರಾಫಿಟ್ ಲೈಫ್ ಬಗ್ಗೆ ಎಲ್ಲರ ಹತ್ರ ಮಾಹಿತಿ ಕೊಡ್ತೀವಿ. ಏನು ನಮ್ಮ ಪ್ರಾಫಿಟ್ ಅವರು ಲೈಫ್ನಲ್ಲಿ ಎಷ್ಟು ರೀತಿನಿಂದ ಅವರು ನಮಗೆ ಇದು ಖುರಾನು ಮತ್ತು ಹದೀಸು ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ. ಅದಕ್ಕಾಗಿ ಹುಟ್ಟಿದ ದಿನ ನಾವು ಈದ್ ಮಿಲಾದುನ್ ನಬಿ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಇನ್ನು ರಾಜಧಾನಿಯ ಹಲವೆಡೆ ಸಿಟಿ ಮಂದಿ ಓಣಂ ಕೂಡ ಆಚರಿಸಿ ಸಂಭ್ರಮ ಪಟ್ಟರು. ಗುಂಜೂರು, ದೊಡ್ಡಾನೆಕುಂದಿ ಸೇರಿ ಹಲವೆಡೆ ಓಣಂ ಆಚರಿಸಿದ ಮಹಿಳೆಯರು ಬಗೆ ಬಗೆಯ ಹೂಗಳಿಂದ ರಂಗೋಲಿ ಬಿಡಿಸಿ ಖುಷಿ ಪಟ್ಟರು. ದೇವರ ನಾಡು ಕೇರಳದಲ್ಲಿ ಸುಗ್ಗಿ ಹಬ್ಬದಂತೆ ಆಚರಿಸಲ್ಪಡುವ ಓಣಂ ಹಬ್ಬವನ್ನ ರಾಜಧಾನಿಯಲ್ಲೂ ಅಲ್ಲಲ್ಲಿ ಆಚರಿಸುವ ಮೂಲಕ ಕುಟುಂಬಸ್ಥರು ಕೂಡಿ ಹಬ್ಬದೂಟ ಮಾಡಿದ್ರು. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.